ನಂಗೆ ಈ ಸೀನ್ ಹೆಂಗಾಯ್ತು ಹೇಳಿ ಸರ್. ಲವ್ ಮಾಡು, ಲವ್ ಮಾಡು. ಸುಮ್ಮನೆ ತರಲೆ ಮಾಡ್ಬೇಡ ನೀನು. ನಿಂಗೆ ಒಂದ್ಸತಿ ಅರ್ಥ ಆಗಲ್ಲ ನಿಂಗೆ. ಸುಮ್ಮನೆ ಅಲ್ಲೇ ಕೂತ್ಕೊಂಡು ಲವ್ ಮಾಡು, ಲವ್ ಮಾಡು. ನೀ ಅಲ್ಲಿ ನಾ ಇಲ್ಲಿ, ಅದ್ ಹೇಗ್ ಲವ್ ಮಾಡೋದು? ಅಲ್ಲಿ ನೋಡು ಅವ್ರು ಹೆಂಗ್ ಲವ್ ಮಾಡ್ತಿದಾರೆ ಅಂತ. ಓಹೋ, ನಿಂಗೆ ಆತರ ಲವ್ ಮಾಡ್ಬೇಕಾ? ಅದು ಲವ್ ಅಲ್ಲ, ಟಿಟಿ. ಹಾಗಂದ್ರೆ ಟಿಟಿ ತೀರಿಸ್ಕೊಳ್ಳೋದು ಅಂತ. ನೀವು ಕ್ರಿಯೇಟ್ ಮಾಡಿರೋದು ಚಾನ್ಸೇ ಇಲ್ಲ ಸರ್. ಕನ್ನಡ ಹಾಕೊಂಡು ಲವ್ ಮಾಡು, ನಿಮ್ಗೆ ಅದ್ ಬೇಕಾ ಇದ್ ಬೇಕಾ, ಹೆಂಗ್ ಸರ್ ಡಿಫ್ರೆನ್ಸಿಯೇಷನ್ ಇದು? ಅಲ್ಲ, ಅದು ಏನಂದ್ರೆ 3 ಕ್ಯಾರೆಕ್ಟರ್ ಬರುತ್ತೆ ಗೊತ್ತಾ. ಒಂದು ಲವ್ ಅನ್ನೋ ಫೀಲಿಂಗ್ ಏನು ಅಂತ, ಇನ್ನೊಂದು ರಿಯಲ್ ಕಾಮನ್ ಇರುತ್ತೆ ಅಂದ್ರೆ ಆಸೆ. ಕೀರ್ತಿ ಅಂತ ಅವಳನ್ನ ರವೀನಾ ಟಂಡನ್ ಡೈರೆಕ್ಟ್ ಆಗಿ ಕೇಳ್ತಾನೆ, ನನಗೆ ಇವತ್ತು ರಾತ್ರಿ ನೀನ್ ಬೇಕು ಅಂತ. ಇನ್ನೊಂದು ಕ್ಯಾರೆಕ್ಟರ್ ಹೆಂಡತಿ, ಅದು ರೆಸ್ಪಾನ್ಸಿಬಿಲಿಟಿ ಅಂತ. ಹೆಂಡತಿ ಅದು ಲವ್ ಅಲ್ಲ, ಪ್ರೀತಿನೂ ಅಲ್ಲ, ಏನಲ್ಲ, ಒಂದು ಅಟ್ಯಾಚ್ಮೆಂಟ್, ಕಮಿಟ್ಮೆಂಟ್. ಅದು ಮನೇಲಿ ಇಟ್ಟಿರ್ತಾರೆ ಹೆಂಡತಿನ ಅಷ್ಟೇ. ಲವ್ ಅಂತ ಕರ್ಕೊಂಡು ಅವಳಿಗೆ ಇಟ್ಟಿರೋದು ಮಾಡಿ ತೋರಿಸ್ತಾರೆ, ಲವ್ ನೋಡಿ ಎಷ್ಟು ಚೆನ್ನಾಗಿ ಆತರ. ಸೊ ಲವ್ ಅಂತ ಮಾಡಿದಾಗ ಅದು ಪ್ಯೂರ್ ಆಗಿರ್ಬೇಕು, ಅದು ಅದ್ರಲ್ಲಿ ಯಾವ್ದು ಕಲ್ಮಶ ಇದ್ರೆ ಲವ್ ಇರಬೇಕು ಅನ್ನೋದಕ್ಕೋಸ್ಕರ ಈ ತರ ಸೀನ್ ಬಂದಿದ್ದು.